ಹೊರಗಿಂದ ಒಳಗೆ ಬರಬೇಕಾದ್ರೆ ಅಮೃತ ಸಿಕ್ಕದ್ಲು, ಅದಕ್ಕೆ ಮಾತಾಡ್ತಾ ಇದ್ದೆ. ಈ ರುದ್ರನ ಕದಂಬ ಬಾಹುಗಳಿಂದ ಅವಳು ಸುಲಭವಾಗಿ ತಪ್ಪಿಸ್ಕೊಳ್ಬಹುದು ಅಂತ ಅನ್ಕೊಂಡಿದ್ದಾಳೆ. ನಾನು ಅವಳು ಸುತ್ತ ಹೆಣ್ದಿರೋದು ಪದ್ಮವ್ಯೂಹ ಅಲ್ಲ, ಚಕ್ರವ್ಯೂಹ ಅನ್ನೋದೊಳಗಿನ್ನೂ ಗೊತ್ತಿಲ್ಲ. ಅದು ಸಂಚಿನ ಸಂಕೋಲೆ ಹೊರತು ಹೂಮಾಲೆ ಅಲ್ಲ. ಒಂದು ವೇಳೆ ಹೂಮಾಲೆ ಆದ್ರೆ ಅದು ಅವಳ ಶವಕ್ಕಾಗಿರುತ್ತೆ. ಅರ್ಜುನ್ ಅವ್ರೆ ಯಾಕೆ ಏನಾಯ್ತು? ಯಾಕೆ ಬೆಚ್ಬಿದ್ರಿ? ಕೆಟ್ಟ ಕನ್ಸು ಏನಾದ್ರು ಬಿತ್ತಾ? ನಿಮ್ಮನ್ನೇ ಕೇಳ್ತಾ ಇರೋದು. ನೀವೇನು ಮಾತಾಡದೇ ಇದ್ರೆ ನನ್ಗೆ ಆತಂಕ ಆಗುತ್ತೆ. ದಯವಿಟ್ಟು ಏನಾದ್ರು ಮಾತಾಡಿ. ತಗೊಳ್ಳಿ ಅರ್ಜುನ್ ಅವರೇ. ಏನಾಯ್ತು ಅರ್ಜುನ್ ಅವ್ರೆ? ಒಂದು ಕೆಟ್ಟ ಕನಸು ಬಿತ್ತು. ಈ ರೀತಿ ಕೆಟ್ಟ ಕನಸುಗಳು ನಿನ್ಗೆ ಈ ನಡುವೆ ಸಾಮಾನ್ಯ ಆಗ್ಬಿಟ್ಟಿದೆ. ಏನ್ ಕನಸು ಬಿತ್ತು? ಅರ್ಜುನ್ ಅವ್ರೆ ಏನ್ ಕನಸು ಬಿತ್ತು? ಅದು ಭಯಂಕರವಾದ ಕನಸು. ಅದನ್ನ ಹೇಳೋದಕ್ಕೂ ಭಯ ಆಗುತ್ತೆ. ಸಮಾಧಾನ ಮಾಡ್ಕೊಂಡು ಅದೇನ್ ಕನಸು ಅಂತ ಹೇಳಿ. ನೋಡಿ, ನಿಮ್ ಕೈ ಮುಗಿತೀನಿ, ಅದ್ರ ಬಗ್ಗೆ ಮಾತ್ರ ಕೇಳಬೇಡಿ. ಅದನ್ನ ಹೇಳೋದಕ್ಕೂ ಸಹ ನನ್ನ ಕೈಲಾಗೋದಿಲ್ಲ. ಸರಿ ಬಿಡಿ, ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ನಿಮಗೆ ಒತ್ತಾಯ ಮಾಡೋದಿಲ್ಲ. ಮಲ್ಕೊಳ್ಳಿ ಈಗ. ರುದ್ರ ಹೇಳ್ತಾ ಇರೋದು ನಿಜ ಅನ್ನಿಸ್ತಾ ಇದೆ. ಅವನ ಹತ್ರ ನಾಗಮಣಿ ಇದ್ದಿದ್ರೆ ಅವನೇ ನನ್ನ ಬಿಡುಗಡೆ ಮಾಡ್ತಾ ಇದ್ದ. ಅವನಿಗೆ ನಾಗಮಣಿ ಪಡ್ಕೊಳ್ಳೋ ಹಂಬಲ ಇದೆ, ಆದರೆ ನನ್ನ ಮೇಲೆ ಅವನಿಗೆ ಯಾವ ದ್ವೇಷನೂ ಇಲ್ಲ.
ನಾಗಮಣಿ ಅವನ ಹತ್ರ ಇಲ್ಲ ಅಂತ ಕೈ ಕಟ್ಟು ಕೂತ್ಕೊಳ್ಳೋ ಹಾಗಿಲ್ಲ. ಹೌದು, ರುದ್ರ ನಾಗಮಣಿ ರಹಸ್ಯ ಅನ್ನೋ ಒಂದು ಬುಕ್ನ ತಂದು ಸ್ಟಡಿ ರೂಮ್ನಲ್ಲಿ ಇಟ್ಟಿದ್ದ. ಅದರಲ್ಲಿ ನಾಗಮಣಿ ಬಗ್ಗೆ ಎಲ್ಲ ರಹಸ್ಯಗಳು ಇದ್ವು. ಅದನ್ನು ಓದಿದ್ರೆ ಈಗ ನಾಗಮಣಿ ಎಲ್ಲಿರುತ್ತೆ, ನಾಗಮಣಿನ ತನ್ನ ವಶದಲ್ಲಿ ಇಟ್ಕೊಂಡಿರೋ ವ್ಯಕ್ತಿ ಹೇಗೆ ವರ್ತಿಸ್ತಾನೆ, ಈ ಎಲ್ಲ ವಿವರಗಳು ಸಿಗುತ್ತವೆ. ಈಗಲೇ ಸ್ಟಡಿ ರೂಮ್ಗೆ ಹೋಗಿ ಆ ಪುಸ್ತಕನ ಹುಡುಕಿ ತರ್ತೇನೆ. ನನ್ನಿಂದ ಎಂತ ತಪ್ಪಾಗೋಯ್ತು. ನನ್ನ ಕೈಯಲ್ಲಿದ್ದ ಅಮೂಲ್ಯವಾದ ನಾಗಮಣಿನ ಕಳ್ಕೊಂಡ್ಬಿಟ್ಟೆ. ನಾನು ತುಂಬ ಜಾಗ್ರತೆಯಿಂದ ನಡ್ಕೋಬೇಕಾಗಿತ್ತು. ಈಗ ಏನ್ ಮಾಡ್ಲಿ? ಹೇಗೆ ಮತ್ತೆ ನಾಗಮಣಿನ ನನ್ನ ಕೈವಶ ಮಾಡ್ಕೊಳ್ಳಿ? ಹೌದಲ್ವಾ, ಆ ಪುಸ್ತಕನ ತೆಗೆದು ಓದಿದ್ರೆ ನಾಗಮಣಿನ ಮತ್ತೆ ನಾನು ವಶಕ್ಕೆ ಪಡ್ಕೋಬಹುದು. ನಾಗಮಣಿ ರಹಸ್ಯ ಪುಸ್ತಕದಲ್ಲಿ ಬಹಳ ಉಪಯೋಗಕ್ಕೆ ಬರುವಂತ ಮಾಹಿತಿಗಳಿವೆ. ಇಷ್ಟು ದಿನ ಅದು ನನ್ನ ನೆನಪಿಗೆ ಬರಲೇ ಇಲ್ವಲ್ಲ, ಅದನ್ನು ಓದಿ ಹೇಗಾದ್ರೂ ಮಾಡಿ ನಾಗಮಣಿನ ಮತ್ತೆ ನನ್ನ ವಶಕ್ಕೆ ಪಡ್ಕೋಬೇಕು. ಯಾಕೆ ಅರ್ಜುನವ್ರಿಗೆ ಪದೇ ಪದೇ ಈ ರೀತಿ ಕೆಟ್ಟ ಕನ್ಸು ಬೀಳ್ತಾ ಇದೆ? ಎಂಥ ಕನಸೆ ಹಾಕಿದ್ರು ನನಗೆ ಹೇಳ್ತಾ ಇದ್ರು. ಆದರೆ ಇವತ್ತಿನ ಕನಸಿನ ಬಗ್ಗೆ ನಾನು ಎಷ್ಟೇ ಒತ್ತಾಯ ಮಾಡಿದ್ರು ಸಹ ಅವ್ರು ಹೇಳ್ತಾ ಇಲ್ಲ. ಅಂಥ ಕೆಟ್ಟ ಕನಸು ಏನಿರಬಹುದು? ಯಾಕೆ ಬಾಬಾ ನನ್ನನ್ನು ನೋಡಿದ ತಕ್ಷಣ ಬೆಚ್ಚ ಬೀಳ್ತಿದ್ದೀರಾ? ನಿನ್ನ ನೋಡಿ ನಾನ್ಯಾಕೆ ಬೆಚ್ಚ ಬೀಳಲಿ? ಬಾಬಾ, ನೀವು ನನ್ನಿಂದ ಏನನ್ನೋ ಮುಚ್ಚಿಡ್ತಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಇದ್ದಕ್ಕಿದ್ದ ಹಾಗೆ ನೀನ್ಯಾಕೆ ಇಲ್ಲಿಗೆ ಬಂದೆ? ನೀವು ಮಾತಾಡ್ತಿರೋದು ನೋಡಿದ್ರೆ ನಾನಿಲ್ಲಿಗೆ ಬಂದಿರೋದು ಕಷ್ಟ ಅನ್ನೋ ಥರ ಇದೆ. ಏನು ಸಮಾಚಾರ ಬಾಬಾ? ಅದು ನಿನಗೆ ಗೊತ್ತಾಗುತ್ತೆ. ನೀನು ಯಾಕೆ ಬಂದೆ ಹೇಳು. 2 ದಿನಗಳಿಂದ ನಮ್ಮ ಅಣ್ಣನ ಬಗ್ಗೆ ಯಾಕೋ ಕೆಟ್ಟ ಕನಸುಗಳು ಬೀಳ್ತಾ ಇದ್ವು. ಅದಕ್ಕೆ ಅವನನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವನ್ ಇಲ್ಲೇ ಇದ್ದಾನೆ ಅನ್ನೋದು ನಿನ್ ಹೇಗೆ ಗೊತ್ತಾಯ್ತು? ಆ ನಾಗಗಳು ನಮ್ಮ ಅಣ್ಣನಿಗೆ ಮಾಡಿರೋ ಶಾಸ್ತಿ, ಕೊಟ್ಟಿರೋ ಕಾಟ ಒಂದಲ್ಲ ಎರಡಲ್ಲ. ಆ ನಾಗಗಳು ಆ ಶಾಸ್ತ್ರ ಸೇರ್ಕೊಂಡು ಮಾಡಿರೋ ಕುತಂತ್ರಕ್ಕೆ ನಮ್ಮಣ್ಣನ ಅನುಭವಿಸಿರೋ ನೋವು ಒಂದಲ್ಲ ಎರಡಲ್ಲ. ಅಂತ ನಾಗಗಳಿಗೆ ಒಂದು ಗತಿ ಕಾಣಿಸೋದಕ್ಕೆ ಅಂತ ನಮ್ಮಣ್ಣ ನಿಮ್ಮ ಹತ್ರ ಖಂಡಿತವಾಗ್ಲೂ ಬಂದಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಾಬಾ. ಹೇಳಿ ಬಾಬಾ, ನಮ್ಮಣ್ಣ ಎಲ್ಲಿ 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 ನಮ್ಮಣ್ಣ? ದಯವಿಟ್ಟು ಹೇಳಿ ಬಾಬಾ, ದಯವಿಟ್ಟು ಹೇಳಿ. ಬಾ ನನ್ನ ಜೊತೆ.
ಅಣ್ಣ 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 ಮಾತಾಡಣ್ಣ. ಅಣ್ಣ ನಾನ್ ಬಂದಿದ್ದೀನಿ ಸಂಪೂರ್ಣಿಕ. ಅಣ್ಣ 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 ಮಾತಾಡಣ್ಣ. ಬಾಬಾ ಬಾಬಾ ಅಣ್ಣ ಮಾತಾಡ್ತಾ ಇಲ್ಲ. ನಮ್ಮ ಅಣ್ಣ ಯಾಕೆ ಮಾತಾಡ್ತಾ ಇಲ್ಲ? ಇವನ ಮೇಲೆ ಆ ನಾಗಿಣಿ ಪ್ರಹಾರ ಮಾಡಿದಾಳೆ. ಏನು ನಾಗಿಣಿ ಪ್ರಹಾರ ಮಾಡಿದಾಳ? ಯಾಕೆ ಪ್ರಹಾರ ಮಾಡಿದಾಳೆ? ಏನ್ ಹೇಳ್ತಿದ್ದೀರಾ ಬಾಬಾ ನೀವು? ಸಿಕ್ತು, ಇಲ್ಲೇ ಇದೆ. ಅಲ್ಲ, ಇಷ್ಟೊತ್ತಿನಲ್ಲಿ ರೀಡಿಂಗ್ ರೂಮ್ ಕಡೆ ಯಾರು ಬರ್ತಿರಬಹುದು? ಒಂದ್ ವೇಳೆ ಪತ್ರೆ ರುದ್ರನೇ ಆಗಿರ್ಬೇಕು. ಯಾಕೋ ಇಷ್ಟೊತ್ತಿನಲ್ಲಿ ಈ ಕಡೆ ಬಂದಿದ್ಯಾ? ಯಾಕೋ ನಿದ್ರೆ ಬರ್ತಾ ಇರಲಿಲ್ಲ. ಯಾವ್ದಾದ್ರು ಪುಸ್ತಕ ಓದೋಣ ಅಂತ ಬಂದೆ ಇಲ್ಲಿಗೆ. ಓ, ಪುಸ್ತಕ ಓದೋದು ಒಳ್ಳೆ ಅಭ್ಯಾಸನೇ. ಸರಿ, ನಿನಗೆ ಯಾವ ಬುಕ್ ಬೇಕೋ ತಗೊಂಡು ಓದು. ಇಲ್ಲ, ವಿಷ್ಣುಗೆ ಓದೋದು ಅಂದ್ರೆ ಅಲರ್ಜಿ. ಅಂಥದ್ರಲ್ಲಿ ಅವನು ಇಷ್ಟೊತ್ತಲ್ಲಿ ರೀಡಿಂಗ್ ರೂಮಲ್ಲಿ ಏನ್ ಮಾಡ್ತಾ ಇದ್ದ? ಇಲ್ಲ, ಅವನೇ ಈ ಪುಸ್ತಕನ ಎತ್ಕೊಂಡು ಹೋಗಿರೋದು. ಹೇಗಾದ್ರೂ ಮಾಡಿ ಈ ಪುಸ್ತಕನ ನಾನು ವಶಕ್ಕೆ ಪಡ್ಕೋಬೇಕು.
ನಾಗಮಣಿ ಬಗ್ಗೆ ಇಷ್ಟು ವಿವರಗಳು. ಇದನ್ನ ಸರಿಯಾಗಿ ಓದಿದ್ರೆ ನಾಗಮಣಿ ಎಲ್ಲೇ ಇದ್ರೂ ಸಹ ನನ್ನ ವಶಕ್ಕೆ ಮತ್ತೆ ನಾನು ಪಡ್ಕೋಬಹುದು. ಇಷ್ಟೊತ್ತಿನವರೆಗೂ ಲೈಟ್ ಆನ್ ಆಗಿದೆ ಅಂದರೆ ಅವನು ಪುಸ್ತಕನ ಓದ್ತಾ ಇದ್ದಾನೆ ಅಂತಲೇ ಅರ್ಥ. ಆದಷ್ಟು ಬೇಗ ಆ ಪುಸ್ತಕನ ನನ್ನ ವಶಕ್ಕೆ ಪಡ್ಕೋಬೇಕು. ಓದ್ಲಿ ಓದಿ ಖುಷಿ ಪಡಲಿ. ತಾನೊಬ್ಬನೇ ಕಿಲಾಡಿ ಅನ್ಕೊಂಡಿದ್ದಾನೆ. ನಾಗಮಣಿ ವಿಷಯಕ್ಕೆ ಬಂದರೆ ಈ ರುದ್ರನು ಏನು ಕಮ್ಮಿ ಇಲ್ಲ ಅಂತ ನಿರೂಪಿಸ್ತೀನಿ. ಈ ಪುಸ್ತಕ ನನ್ನ ಮತ್ತು ನಾಗಮಣಿ ಮಧ್ಯೆ ಇರೋ ಒಂದು ಕೊಂಡಿ. ಇದರ ಮೂಲಕನೇ ನಾನು ಮತ್ತೆ ನಾಗಮಣಿಯನ್ನು ನನ್ನ ಕೈವಶ ಮಾಡಿಕೊಂಡು ಸಕಲ ಶಕ್ತಿಗಳಿಗೆ ಅಧಿಪತಿಯಾಗಬೇಕು. ಯಾವುದೇ ಕಾರಣಕ್ಕೂ ನಾಗಮಣಿ ನನ್ನ ಕೈಯಿಂದ ದೂರ ಆಗಬಾರದು.